ಈ ಧರ್ಮಸ್ಥಳ ಎಸ್ಐಟಿಗೆ ಗ್ರಾಮಸ್ಥರಿಂದ ಮತ್ತೊಂದು ದೂರು ಈಗ ದಾಖಲಾಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ. ಕುಸುಮಾವತಿಯಿಂದ ಈ ಆರೋಪವನ್ನ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಚಂದ್ರಪ್ಪನ ಸಾವಿನ ತನಿಖೆ ನಡೆಸಬೇಕು ಅಂತ ಈಗ ಎಸ್ಐಟಿಗೆ ಒಂದು ದೂರನ್ನ ಕೊಡಲಾಗಿದೆ. ಚಂದ್ರಪ್ಪ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ. ಕುಸುಮಾವತಿ ಹಿಂದೆ ಒಂದು ವಿಡಿಯೋದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಅವ್ರಿಗೂ ಕೂಡ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೇನೋ, ಅವರನ್ನು ಕೂಡ ಸಾಯಿಸಿದಾರೇನೋ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾರೆ. ಅವರ ಸಾವಿನ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರು ದೂರು ಕೊಟ್ಟಿರೋದು. ಸೌಜನ್ಯ ತಂದೆ ಸಾವಿನ ತನಿಖೆ ಕೂಡ ಆಗಬೇಕು ಅದೇ ರೀತಿಯಲ್ಲಿ ಅಂತ ಹೇಳಿದ್ದಾರೆ. ಆಗ್ರಹವನ್ನ ಮಾಡಿದ್ದಾರೆ. ಎಸ್ಐಟಿಗೆ ಒಂದು ದೂರು ಕೊಟ್ಟಿದ್ದಾರೆ. ಈಗ ದೂರನ್ನು ತಗೊಂಡಿದೆ ಎಸ್ಐಟಿ. ಧರ್ಮಸ್ಥಳದ ಮೂವರ ವಿರುದ್ಧ ನಿರಂತರ ಅವಹೇಳನ. ಸಾಮಾಜಿಕ ಜಾಲತಾಣದಲ್ಲಿ ಮೂವರ ಅವಹೇಳನ ಆಗ್ತಾ ಇದೆ. ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳದ ಗ್ರಾಮಸ್ಥರು. ಎಲ್ಲಾ ತನಿಖೆಯಲ್ಲಿ ಮೂವರಿಗೂ ಕ್ಲೀನ್ ಚಿಟ್ ಸಿಕ್ಕಿದೆ. ಆದ್ರೂ ಕೂಡ ಆ ಮೂವರನ್ನ ಅವಮಾನಿಸುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅವ್ರಿಗೂ ಕುಟುಂಬ ಇದೆ ಅಂತ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಸೌಜನ್ಯ ಪರ ಹೋರಾಟ, ಅದರ ಜೊತೆಯಲ್ಲಿ ಧರ್ಮಸ್ಥಳ ವಿರೋಧದ ಹೋರಾಟ ಎರಡು ರೀತಿಯಲ್ಲೂ ಕೂಡ ನಡೀತಾ ಇದೆ. ಇಲ್ಲಿ ಎಸ್ಐಟಿಗೀಗ ಧರ್ಮಸ್ಥಳ ಗ್ರಾಮಸ್ಥರು ದೂರನ್ನ ಕೊಟ್ಟಿರೋದು. ಸೌಜನ್ಯ ತಂದೆ ಸಾವಿನ ತನಿಖೆ ಆಗಬೇಕು ಅನ್ನುವಂತ ವಿಚಾರವನ್ನ ಪ್ರಮುಖವಾಗಿ ಆಗ್ರಹ ಮಾಡ್ತಾ ಇರೋದು. ಅದರ ಜೊತೆಯಲ್ಲಿ ಈ ಸೌಜನ್ಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟೇ ಕ್ಲೀನ್ ಚಿಟ್ ಕೊಟ್ಟರೂ ಕೂಡ ಮೂವರ ವಿರುದ್ಧ ನಿರಂತರವಾಗಿ ಅವಹೇಳನ ಮಾಡಲಾಗ್ತಾ ಇದೆ. ಆ ಅವಹೇಳನ ಆಗುವಂತದ್ದು ನಿಲ್ಲಬೇಕು. ಅದರ ಜೊತೆ ಒಂದಷ್ಟು ಅನುಮಾನಗಳಿದೆ ಚಂದ್ರಪ್ಪ ಸಾವಿನ ಬಗ್ಗೆ. ಸ್ಲೋ ಪಾಯ್ಸನ್ ಯಾರೋ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಇದೆ ಅನ್ನುವಂತ ವಿಚಾರವನ್ನ ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ. ಮಾಡಿದ್ರು. ಆ ಮೂರು ಜನರ ಹೆಸರನ್ನು ಮೈಂಡ್ ಮ್ಯಾಪಿಂಗ್ ಆಗಿದೆ. ಎಲ್ಲಾ ರೀತಿಯ ತನಿಖೆಯಾಗಿ ಕಡೆಗೆ ಸಿಬಿಐಯಿಂದ ಕ್ಲೀನ್ ಚೀಟ್ ಆಗಿ ಅವರು ಇದಾಗಿದ್ದಾರೆ. ಅವರು ಆರೋಪಿಯೂ ಅಲ್ಲ ಅಪರಾಧಿಯೂ ಅಲ್ಲ ಅಂತೇಳಿ ಅವರು ಕಂಪ್ಲೀಟ್ ಇದಾಗಿ ಇದರಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ಅವರನ್ನು ಈಗ ಪುನಃ ಹಿಂಭಾಗದಿಂದ ಬೇರೆ ರೀತಿಯಲ್ಲಿ ಅಲ್ಲಿ ಅವಮಾನಿಸಿದ್ರು, ಅವರು ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಬರುವುದು ಅದೊಂದು ಪಾಪ. ಆ ಹುಡುಗರಿಗೂ ಅದು ಅವರಿಗೂ ಮನೆಯಲ್ಲಿ ಅವರಿಗೂ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೂ ತಾಯಿ ಅಕ್ಕ ತಂಗಿಯಂದಿರಿದ್ದಾರೆ. ಅದಲ್ಲದೆ ಈಗ ಇತ್ತೀಚಿನ ಸಮಯದಲ್ಲಿ ಈ ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ. ಅದು ನಾವು ತಿಳಿದದ್ದು, ಅದೇ ಊರಿನವರಾದ ಕಾರಣ. ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ, ನಮ್ಮ ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ, ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಅಂತ ಹೇಳಿದ್ದಾರೆ. ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರೇನು ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದೇವೆ ಅನ್ನೋದ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನೋ ಅಂತ ಹೇಳುವ ರೀತಿಯಲ್ಲಿ ಕಾಣ್ತದೆ. ಅಂಥದ್ದೇ ರೀತಿಯಲ್ಲಿ ಕಾಣುವುದು ಸಹಜ. ಅದರಿಂದ ನಾವು ಅದಕ್ಕೊಂದು ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಅದರ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಇದ್ದಾರೆ. ದಿನೇಶ್, ಈಗ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈಗ ಎಸ್ಐಟಿಗೆ ಮತ್ತೊಂದು ದೂರು ಹೋಗಿರೋದು, ಅದು ಚಂದ್ರಪ್ಪ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ. ಈ ಹಿಂದಿನ ವಿಡಿಯೋವನ್ನ ಗಮನಿಸಿದ್ರೆ ಖುದ್ದು ಸೌಜನ್ಯ ತಾಯಿನೇ ಈ ವಿಚಾರವನ್ನ ಹೇಳಿದ್ರು. ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆಗ್ರಹನ ಇದು ಹೇಗೆ? ಹೌದು ಅಶ್ವಿನಿ, ಎಸ್ಐಟಿ ಯಾವಾಗ ಆರಂಭ ಆಯಿತು ಆವಾಗ್ನಿಂದ ಸಾಕಷ್ಟು ದೂರುಗಳು ಎಸ್ಐಟಿ ಕಚೇರಿಗೆ ಬರ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ದೂರುಗಳು ಎಸ್ಐಟಿ ಕಚೇರಿಯಲ್ಲಿ ದಾಖಲಾಗ್ತಾ ಇದೆ. ನಿನ್ನೆ ಧರ್ಮಸ್ಥಳ ಗ್ರಾಮಸ್ಥರು ಒಂದಷ್ಟು ಜನ ಬಂದು ಎಸ್ಐಟಿ ಕಚೇರಿಯಲ್ಲಿ ದೂರನ್ನ ನೀಡಿರುವಂತದ್ದು. ಅವರು ಪ್ರಮುಖವಾಗಿ ಎರಡು ವಿಷಯಗಳನ್ನ ಮೆನ್ಷನ್ ಮಾಡಿ ಅಲ್ಲಿ ದೂರು ದಾಖಲಿಸಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ದೂರನ್ನ ಸ್ವೀಕರಿಸಿ ಪರಿಶೀಲನೆ ನಡೆಸುತ್ತೇವೆ ಅನ್ನುವಂತ ಹಿಂಬರವನ್ನು ಕೂಡ ನೀಡಿದ್ರು. ಇವರ ಆರೋಪ ಏನಂದ್ರೆ, ಯಾವಾಗ ಈ ಸೌಜನ್ಯ ಪ್ರಕರಣ ಆಯಿತು ಆವಾಗ್ನಿಂದ ಮೂವರ ಹೆಸರು ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಈಗಲೂ ಕೂಡ ಅವರ ಮೂವರ ಹೆಸರನ್ನು ಹೇಳ್ಕೊಂಡು ಒಂದಷ್ಟು ಅವಮಾನಗಳಾಗ್ತಾ ಇದೆ. ಅವರ ಮನೆಯಲ್ಲೂ ಕೂಡ ಅಕ್ಕ ತಂಗಿಯರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನ ಪದೇ ಪದೇ ಈ ರೀತಿಯಾಗಿ ಅವಹೇಳನ ಮಾಡುವುದು ಸರಿಯಲ್ಲ. ಇದು ಒಂದು ವಿಚಾರ. ಆದ್ರೆ ಮತ್ತೊಂದು ವಿಚಾರ, ಸೌಜನ್ಯ ತಾಯಿ ಕುಸುಮಾವತಿ ಅವರು ಈ ಹಿಂದೆ ಕೆಲವಷ್ಟು ಸಂದರ್ಶನದ ವೇಳೆ ತನ್ನ ಗಂಡ ಚಂದಪ್ಪ ಅವರ ಸಾವಿಗೆ ಸ್ಲೋ ಪಾಯ್ಸನ್ ಅನ್ನ ನೀಡಿದ್ರು. ಅದುವೇ ಕಾರಣ ಆಯಿತು. ಧರ್ಮಸ್ಥಳ
ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ನೀಡಿದ ಕಾರಣಕ್ಕಾಗಿ ಚಂದಪ್ಪ ಅವರು ಸಾವನ್ನಪ್ಪಿದ್ರು ಅನ್ನುವಂತ ಒಂದಷ್ಟು ಹೇಳಿಕೆಗಳನ್ನು ಇವರು ಸಂದರ್ಶನದ ವೇಳೆ ನೀಡಿದ್ರು ಅನ್ನುವಂತ ಆರೋಪವನ್ನ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿ ಅದರ ವಿರುದ್ಧ ಎಸ್ಐಟಿಗೆ ದೂರು ನೀಡಿರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಆರೋಪದಿಂದ ಧರ್ಮಸ್ಥಳ ಭಾಗದವರನ್ನು ಬೇರೆ ರೀತಿಯಾಗಿ ಜನ ನೋಡ್ತಾರೆ. ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ನೀಡೋರು ಅಂತ ಜನ ತಿಳಿದುಕೊಳ್ತಾರೆ. ಹೀಗಾಗಿ ಇದನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ದೂರನ್ನ ನೀಡಿರುವಂತದ್ದು. ಅಂದ್ರೆ ಅವರು 2 ದೂರನ್ನ ಮೆನ್ಷನ್ ಮಾಡಿದ್ದು, ಒಂದು 3 ವಿರುದ್ಧ ಅವಹೇಳನ ಆದ್ರೆ ಮತ್ತೊಂದು ಚಂದಪ್ಪ ಸಾವಿಗೆ ಸ್ಲೋ ಪಾಯ್ಸನ್ ಕಾರಣ ಅಂತ ಹೇಳ್ತಾರೆ. ಇದರ ಕುರಿತು ಕೂಡ ತನಿಖೆ ಆಗಬೇಕು ಅನ್ನುವಂತ ಆಗ್ರಹಿಸಿ ಎಸ್ಐಟಿ ಕಚೇರಿಗೆ ನಿನ್ನೆ ಧರ್ಮಸ್ಥಳ ಭಾಗದ ಗ್ರಾಮಸ್ಥರು ದೂರನ್ನ ನೀಡಿರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ಧರ್ಮಸ್ಥಳ ಎಸ್ಐಟಿಗೆ ಗ್ರಾಮಸ್ಥರಿಂದ ಮತ್ತೊಂದು ದೂರು ಈಗ ದಾಖಲಾಗಿದೆ. ಸೌಜನ್ಯ ತಂದೆ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ ಗ್ರಾಮಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸೌಜನ್ಯ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೆ ಅನ್ನುವಂತ ಆರೋಪ. ಕುಸುಮಾವತಿಯಿಂದ ಈ ಆರೋಪವನ್ನ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಚಂದ್ರಪ್ಪನ ಸಾವಿನ ತನಿಖೆ ನಡೆಸಬೇಕು ಅಂತ ಈಗ ಎಸ್ಐಟಿಗೆ ಒಂದು ದೂರನ್ನ ಕೊಡಲಾಗಿದೆ. ಚಂದ್ರಪ್ಪ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅನ್ನುವಂಥದ್ದು ಗ್ರಾಮಸ್ಥರ ಆಗ್ರಹ. ಕುಸುಮಾವತಿ ಹಿಂದೆ ಒಂದು ವಿಡಿಯೋದಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ಅವ್ರಿಗೂ ಕೂಡ ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೇನೋ, ಅವರನ್ನು ಕೂಡ ಸಾಯಿಸಿದಾರೇನೋ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾರೆ. ಅವರ ಸಾವಿನ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗ್ರಾಮಸ್ಥರು ದೂರು ಕೊಟ್ಟಿರೋದು. ಸೌಜನ್ಯ ತಂದೆ ಸಾವಿನ ತನಿಖೆ ಕೂಡ ಆಗಬೇಕು ಅದೇ ರೀತಿಯಲ್ಲಿ ಅಂತ ಹೇಳಿದ್ದಾರೆ. ಆಗ್ರಹವನ್ನ ಮಾಡಿದ್ದಾರೆ. ಎಸ್ಐಟಿಗೆ ಒಂದು ದೂರು ಕೊಟ್ಟಿದ್ದಾರೆ. ಈಗ ದೂರನ್ನು ತಗೊಂಡಿದೆ ಎಸ್ಐಟಿ. ಧರ್ಮಸ್ಥಳದ 3 ವಿರುದ್ಧ ನಿರಂತರ ಅವಹೇಳನ. ಸಾಮಾಜಿಕ ಜಾಲತಾಣದಲ್ಲಿ 3 ಅವಹೇಳನ ಆಗ್ತಾ ಇದೆ. ಎಸ್ಐಟಿಗೆ ದೂರು ಕೊಟ್ಟಿದ್ದಾರೆ ಧರ್ಮಸ್ಥಳದ ಗ್ರಾಮಸ್ಥರು. ಎಲ್ಲಾ ತನಿಖೆಯಲ್ಲಿ 3 ಕ್ಲೀನ್ ಚಿಟ್ ಸಿಕ್ಕಿದೆ. ಆದ್ರೂ ಕೂಡ ಆ 3 ಅವಮಾನಿಸುವಂತಹ ಕೆಲಸ ನಿರಂತರವಾಗಿ ನಡೀತಾ ಇದೆ. ಅವ್ರಿಗೂ ಕುಟುಂಬ ಇದೆ ಅಂತ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಸೌಜನ್ಯ ಪರ ಹೋರಾಟ, ಅದರ ಜೊತೆಯಲ್ಲಿ ಧರ್ಮಸ್ಥಳ ವಿರೋಧದ ಹೋರಾಟ 2 ರೀತಿಯಲ್ಲೂ ಕೂಡ ನಡೀತಾ ಇದೆ. ಇಲ್ಲಿ ಎಸ್ಐಟಿಗೀಗ ಧರ್ಮಸ್ಥಳ ಗ್ರಾಮಸ್ಥರು ದೂರನ್ನ ಕೊಟ್ಟಿರೋದು. ಸೌಜನ್ಯ ತಂದೆ ಸಾವಿನ ತನಿಖೆ ಆಗಬೇಕು ಅನ್ನುವಂತ ವಿಚಾರವನ್ನ ಪ್ರಮುಖವಾಗಿ ಆಗ್ರಹ ಮಾಡ್ತಾ ಇರೋದು. ಅದರ ಜೊತೆಯಲ್ಲಿ ಈ ಸೌಜನ್ಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟೇ ಕ್ಲೀನ್ ಚಿಟ್ ಕೊಟ್ಟರೂ ಕೂಡ 3 ವಿರುದ್ಧ ನಿರಂತರವಾಗಿ ಅವಹೇಳನ ಮಾಡಲಾಗ್ತಾ ಇದೆ. ಆ ಅವಹೇಳನ ಆಗುವಂತದ್ದು ನಿಲ್ಲಬೇಕು. ಅದರ ಜೊತೆ ಒಂದಷ್ಟು ಅನುಮಾನಗಳಿದೆ ಚಂದ್ರಪ್ಪ ಸಾವಿನ ಬಗ್ಗೆ. ಸ್ಲೋ ಪಾಯ್ಸನ್ ಯಾರೋ ಕೊಟ್ಟಿದ್ದಾರೆ ಅನ್ನುವಂತ ಅನುಮಾನ ಇದೆ ಅನ್ನುವಂತ ವಿಚಾರವನ್ನ ಗ್ರಾಮಸ್ಥರು ಹೇಳಿಕೊಂಡಿದ್ದಾರೆ. ಮಾಡಿದ್ರು. ಆ 3 ಜನರ ಹೆಸರನ್ನು ಮೈಂಡ್ ಮ್ಯಾಪಿಂಗ್ ಆಗಿದೆ, ಎಲ್ಲಾ ರೀತಿಯ ತನಿಖೆಯಾಗಿ ಕಡೆಗೆ ಸಿಬಿಐ ಇಂದ ಕ್ಲೀನ್ ಚೀಟಿಯಾಗಿ ಅವರು ಇದಾಗಿದ್ದಾರೆ. ಅವರು ಆರೋಪಿಯೂ ಅಲ್ಲ ಅಪರಾಧಿಯೂ ಅಲ್ಲ ಅಂತೇಳಿ ಅವರು ಕಂಪ್ಲೀಟ್ ಇದಾಗಿ ಇದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ಅವರನ್ನು ಈಗ ಪುನಃ ಹಿಂಭಾಗದಿಂದ ಬೇರೆ ರೀತಿಯಲ್ಲಿ ಅಲ್ಲಿ ಅವಮಾನಿಸಿದ್ರು, ಅವರು ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಬರುವುದು ಅದೊಂದು ಪಾಪ. ಆ ಹುಡುಗರಿಗೂ ಅದು ಅವರಿಗೂ ಮನೆಯಲ್ಲಿ ಅವರಿಗೂ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೂ ತಾಯಿ ಅಕ್ಕ ತಂಗಿಯಂದಿರಿದ್ದಾರೆ. ಅದಲ್ಲದೆ ಈಗ ಇತ್ತೀಚಿನ ಸಮಯದಲ್ಲಿ ಈ ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ. ಅದು ನಾವು ತಿಳಿದದ್ದು, ಅದೇ ಊರಿನವರಾದ ಕಾರಣ. ಆದರೆ ಈಗ ಇತ್ತೀಚೆಗೆ ಮೊನ್ನೆ 1-2 ಕ್ಲಿಪ್ ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ, ನಮ್ಮ ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ, ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಅಂತ ಹೇಳಿದ್ದಾರೆ. ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರೇನು ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದೇವೆ ಅನ್ನೋದ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನೋ ಅಂತ ಹೇಳುವ ರೀತಿಯಲ್ಲಿ ಕಾಣ್ತದೆ. ಅಂಥದ್ದೇ ರೀತಿಯಲ್ಲಿ ಕಾಣುವುದು ಸಹಜ. ಅದರಿಂದ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಅದರ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಇದ್ದಾರೆ. ದಿನೇಶ್, ಈಗ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈಗ ಎಸ್ಐಟಿಗೆ ಮತ್ತೊಂದು ದೂರು ಹೋಗಿರೋದು, ಅದು ಚಂದ್ರಪ್ಪ ಸಾವಿನ ಬಗ್ಗೆ ತನಿಖೆ ಆಗಬೇಕು ಅಂತ. ಈ ಹಿಂದಿನ ವಿಡಿಯೋವನ್ನ ಗಮನಿಸಿದ್ರೆ ಖುದ್ದು ಸೌಜನ್ಯ ತಾಯಿನೇ ಈ ವಿಚಾರವನ್ನ ಹೇಳಿದ್ರು. ಸ್ಲೋ ಪಾಯ್ಸನ್ ಕೊಟ್ಟಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಆಗ್ರಹನ ಇದು ಹೇಗೆ?
ಹೌದು ಅಶ್ವಿನಿ, ಎಸ್ಐಟಿ ಯಾವಾಗ ಆರಂಭ ಆಯಿತು ಆವಾಗ್ನಿಂದ ಸಾಕಷ್ಟು ದೂರುಗಳು ಎಸ್ಐಟಿ ಕಚೇರಿಗೆ ಬರ್ತಾ ಇದೆ. ಬೇರೆ ಬೇರೆ ರೀತಿಯಾದಂತಹ ದೂರುಗಳು ಎಸ್ಐಟಿ ಕಚೇರಿಯಲ್ಲಿ ದಾಖಲಾಗ್ತಾ ಇದೆ. ನಿನ್ನೆ ಧರ್ಮಸ್ಥಳ ಗ್ರಾಮಸ್ಥರು ಒಂದಷ್ಟು ಜನ ಬಂದು ಎಸ್ಐಟಿ ಕಚೇರಿಯಲ್ಲಿ ದೂರನ್ನ ನೀಡಿರುವಂತದ್ದು. ಅವರು ಪ್ರಮುಖವಾಗಿ 2 ವಿಷಯಗಳನ್ನ ಮೆನ್ಷನ್ ಮಾಡಿ ಅಲ್ಲಿ ದೂರು ದಾಖಲಿಸಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ದೂರನ್ನ ಸ್ವೀಕರಿಸಿ ಪರಿಶೀಲನೆ ನಡೆಸುತ್ತೇವೆ ಅನ್ನುವಂತ ಹಿಂಬರವನ್ನು ಕೂಡ ನೀಡಿದ್ರು. ಇವರ ಆರೋಪ ಏನಂದ್ರೆ ಯಾವಾಗ ಈ ಸೌಜನ್ಯ ಪ್ರಕರಣ ಆಯಿತು ಆವಾಗ್ನಿಂದ 3 ಹೆಸರು ಈ ಒಂದು ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಈಗಲೂ ಕೂಡ ಅವರ 3 ಹೆಸರನ್ನು ಹೇಳ್ಕೊಂಡು ಒಂದಷ್ಟು ಅವಮಾನಗಳಾಗ್ತಾ ಇದೆ. ಅವರ ಮನೆಯಲ್ಲೂ ಕೂಡ ಅಕ್ಕ ತಂಗಿಯರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನ ಪದೇ ಪದೇ ಈ ರೀತಿಯಾಗಿ ಅವಹೇಳನ ಮಾಡುವುದು ಸರಿಯಲ್ಲ. ಇದು ಒಂದು ವಿಚಾರ. ಆದ್ರೆ ಮತ್ತೊಂದು ವಿಚಾರ, ಸೌಜನ್ಯ ತಾಯಿ ಕುಸುಮಾವತಿ ಅವರು ಈ ಹಿಂದೆ ಕೆಲವಷ್ಟು ಸಂದರ್ಶನದ ವೇಳೆ ತನ್ನ ಗಂಡ ಚಂದಪ್ಪ ಅವರ ಸಾವಿಗೆ ಸ್ಲೋ ಪಾಯ್ಸನ್ ಅನ್ನ ನೀಡಿದ್ರು. ಅದುವೇ ಕಾರಣ ಆಯಿತು. ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ನೀಡಿದ ಕಾರಣಕ್ಕಾಗಿ ಚಂದಪ್ಪ ಅವರು ಸಾವನ್ನಪ್ಪಿದ್ರು ಅನ್ನುವಂತ ಒಂದಷ್ಟು ಹೇಳಿಕೆಗಳನ್ನು ಇವರು ಸಂದರ್ಶನದ ವೇಳೆ ನೀಡಿದ್ರು ಅನ್ನುವಂತ ಆರೋಪವನ್ನ ಧರ್ಮಸ್ಥಳ ಗ್ರಾಮಸ್ಥರು ಮಾಡಿ ಅದರ ವಿರುದ್ಧ ಎಸ್ಐಟಿಗೆ ದೂರು ನೀಡಿರುವಂತದ್ದು. ಅಂದ್ರೆ ಈ ರೀತಿಯಾದಂತಹ ಆರೋಪದಿಂದ ಧರ್ಮಸ್ಥಳ ಭಾಗದವರನ್ನು ಬೇರೆ ರೀತಿಯಾಗಿ ಜನ ನೋಡ್ತಾರೆ. ಧರ್ಮಸ್ಥಳ ಭಾಗದವರು ಸ್ಲೋ ಪಾಯ್ಸನ್ ನೀಡೋರು ಅಂತ ಜನ ತಿಳಿದುಕೊಳ್ತಾರೆ. ಹೀಗಾಗಿ ಇದನ್ನು ಕೂಡ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಈಗಾಗಲೇ ಎಸ್ಐಟಿ ಕಚೇರಿಗೆ ದೂರನ್ನ ನೀಡಿರುವಂತದ್ದು. ಅಂದ್ರೆ ಅವರು 2 ದೂರನ್ನ ಮೆನ್ಷನ್ ಮಾಡಿದ್ದು, ಒಂದು 3 ವಿರುದ್ಧ ಅವಹೇಳನ ಆದ್ರೆ ಮತ್ತೊಂದು ಚಂದಪ್ಪ ಸಾವಿಗೆ ಸ್ಲೋ ಪಾಯ್ಸನ್ ಕಾರಣ ಅಂತ ಹೇಳ್ತಾರೆ. ಇದರ ಕುರಿತು ಕೂಡ ತನಿಖೆ ಆಗಬೇಕು ಅನ್ನುವಂತ ಆಗ್ರಹಿಸಿ ಎಸ್ಐಟಿ ಕಚೇರಿಗೆ ನಿನ್ನೆ ಧರ್ಮಸ್ಥಳ ಭಾಗದ ಗ್ರಾಮಸ್ಥರು ದೂರನ್ನ ನೀಡಿರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.